ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಕ್ತರು ಹಾಗೂ ಶಿಷ್ಯರ ಗಮನ ಸೆಳೆಯುವಂತಹ ಒಂದು ವಿಶೇಷ ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಗದಗ ತಾಲೂಕು, ಗದಗ ಜಿಲ್ಲಾ ಅಂತೂರು ಬೆಂತೂರು ಗ್ರಾಮದಲ್ಲಿ ಶ್ರೀ ಬೂದೀಶ್ವರ ಮಠವಿದೆ. ಈ ಮಠದಲ್ಲಿ ರಾಚೋಟೇಶ್ವರ ಶಿವಾಚಾರ್ಯರು ಸಿದ್ಧಿ ಸಮಾಧಿ ಯೋಗದಲ್ಲಿ ತೊಡಗಿದ್ದಾರೆ. ಸಿದ್ಧಿ ಸಮಾಧಿ ಯೋಗದಲ್ಲಿ ತೊಡಗಿದ್ದು ಭಕ್ತರಲ್ಲಿ ಭಕ್ತಿ ಮತ್ತು ಆಶ್ಚರ್ಯವನ್ನು ಮೂಡಿಸಿದೆ. ಇವರೇ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯರು, ಅಂತೂರು ಬೆಂತೂರು ಗ್ರಾಮದ ಬೂದೀಶ್ವರ ಮಠದ ಸ್ವಾಮೀಜಿಗಳು. ಇವರು ಭಕ್ತರ ಒಳಿತಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ 775 ಗಂಟೆಗಳ ಕಾಲ ಸಿದ್ಧಿ ಸಮಾಧಿ ಯೋಗ ಅಂದರೆ 33 ದಿನಗಳವರೆಗೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುತ್ತಾರೆ. ಭಕ್ತರಿಗೋಸ್ಕರ ಧ್ಯಾನ ಮಾಡುತ್ತಾರೆ. ಧ್ಯಾನ ಮಾಡುವುದೆಂದರೆ ಬರೀ ಧ್ಯಾನವಲ್ಲ, ಆ ಕರ್ತೃಗದ್ದಿಗೆಯ ಅಂದರೆ ದೇವಸ್ಥಾನದ ಒಳಗಡೆ ಇರುವ ಕರ್ತೃಗದ್ದಿಗೆಯನ್ನು ಪೂರಾ ಬಂದ್ ಮಾಡಲಾಗುತ್ತದೆ. ಇಟ್ಟಿಗೆ ಮತ್ತು ಸಿಮೆಂಟಿನಿಂದ ಮುಚ್ಚಲಾಗುತ್ತದೆ. ಇದೇ ದೇವಸ್ಥಾನದ ಒಳಗಡೆ ಹೋಗಿ ನಂತರ ಈ ಬಾಗಿಲನ್ನು ಇಟ್ಟಿಗೆ ಮತ್ತು ಸಿಮೆಂಟಿನಿಂದ ಮುಚ್ಚಲಾಗುತ್ತದೆ. 33 ದಿನಗಳ ನಂತರ ಬಾಗಿಲನ್ನು ಮತ್ತೆ ತೆರೆಯಲಾಗುತ್ತದೆ. ಅಲ್ಲಿಯವರೆಗೂ ಸ್ವಾಮೀಜಿಯವರು ಅನ್ನ, ನೀರು, ಗಾಳಿ ಏನೂ ಇಲ್ಲದೆ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಸಿದ್ಧಿ ಸಮಾಧಿ ಯೋಗವು ಅತ್ಯುನ್ನತ ಯೋಗ ಸಾಧನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ಸಾಧನೆಯಲ್ಲಿ ಮನಸ್ಸು, ದೇಹ ಮತ್ತು ಆತ್ಮವನ್ನು ಸಂಪೂರ್ಣವಾಗಿ ದೈವ ಚಿಂತನೆಗೆ ಅರ್ಪಿಸಲಾಗಿರುತ್ತದೆ. ಬೂದೀಶ್ವರ ಮಠವು ಅನೇಕ ವರ್ಷಗಳಿಂದ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸೇವೆಗಳನ್ನು ನಡೆಸುತ್ತಾ ಬಂದಿದೆ. ಈ ಮಠದಲ್ಲಿ ನಡೆಯುವ ಸಿದ್ಧಿ ಸಮಾಧಿ ಯೋಗವು ಭಕ್ತರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಿಸುತ್ತದೆ. ರಾಚೋಟೇಶ್ವರ ಶಿವಾಚಾರ್ಯರು ತಮ್ಮ ತಪಸ್ಸು, ಭಕ್ತಿ ಮತ್ತು ಸಾಧನೆಯ ಮೂಲಕ ಭಕ್ತರಿಗೆ ಸನ್ಮಾರ್ಗದ ಸಂದೇಶವನ್ನು ನೀಡುತ್ತಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ. तीर्थं मे देहयाचितः यन्मया भुक्तमसाधूना गुरुर्ब्रह्मा गुरु साक्षात् परब्रह्म गुरु साक्षात्
ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ವರೂಪೇ ಶ್ರೀ ಜಗದ್ಗುರು ರಾಜೋಟೇಶ್ವರ ಶಿವಾಚಾರ್ಯ ಭಗವತ್ ಶಿವಯೋಗ ಮಹಾಯೋಗ ಯೋಗ ಅನುಷ್ಠಾನ ಸಿದ್ಧ್ಯರ್ಥಂ ಪ್ರಕಾಮ್ಯ ಈಶ್ವರ ಸಿದ್ಧಿ ಸಿದ್ಧ್ಯರ್ಥಂ ಸಕಲ ಸಮಸ್ತ ಸದ್ಭಕ್ತ ಶಿಷ್ಯ ಕುಲಕೋಟಿ ವರ್ಗಾಣ ಲೋಕ ಕಲ್ಯಾಣಾರ್ಥಂ ವಿಶ್ವಶಾಂತ್ಯರ್ಥಂ ರೈತಾನಾಂ ಯೋಧಾನಾಂ ಕೃಷಿಕಾನಾಂ ಸೈನಿಕಾನಾಂ ಕಲ್ಯಾಣಾರ್ಥಂ ಮಹಾ ಅನುಷ್ಠಾನ ನಿಮಿತ್ಯ ದೇಶಸ್ಯ ಸುವೃಷ್ಟಿ ಸುಭಿಕ್ಷಾ ಪ್ರಾಪ್ತ್ಯರ್ಥಂ ಸಸ್ಯ ಶ್ಯಾಮಲ ಅಭಿವೃದ್ಧ್ಯರ್ಥಂ ಶ್ರೀ ಗುರು ಷಟ್ಸ್ಥಲ ಬ್ರಹ್ಮ ಶಿವಸಿದ್ಧ ಸೋಮೇಶ್ವರ ಶ್ರೀ ಗುರು ಗುರುಲಿಂಗ ದೇವರು ನೇತೃತ್ವೇ ಮುಖ್ಯದ್ವಾರಸ್ಯ ಶ್ರೀ ಗುರು ಮಹಾ ಅನುಷ್ಠಾನ ಸಿದ್ಧ್ಯರ್ಥಂ ಮುಖ್ಯದ್ವಾರ ಪೂಜಾ ಪೂರ್ವಕ ಗುರುದೇವ ಮಮ ಸಕಲ ಆವಾಹನ ಧ್ಯಾನ ನಿಶ್ಚಿತ ಮಹಾ ಅನುಷ್ಠಾನ ಯೋಗ ಫಲ ಪ್ರಾಪ್ತ್ಯರ್ಥಂ ಭಕ್ತರ ನಂಬಿಕೆಯ ಪ್ರಕಾರ ಪರಮ ಪೂಜ್ಯ ರಾಜೋಟೇಶ್ವರ ಶಿವಾಚಾರ್ಯರು ಸಿದ್ಧಿ ಸಮಾಧಿ ಯೋಗದ ಸಂದರ್ಭದಲ್ಲಿ 33 ದಿನಗಳ ಕಾಲ ಅನ್ನ ಮತ್ತು ನೀರಿನ ಸೇವನೆ ಇಲ್ಲದೆ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ಸಾಧನೆಯು ಭಕ್ತರಲ್ಲಿ ಅಪಾರ ಭಕ್ತಿ ಮತ್ತು ಆಶ್ಚರ್ಯವನ್ನು ಮೂಡಿಸಿದೆ. ಸಮಾಧಿ ಯೋಗವು ಮನಸ್ಸಿನ ಏಕಾಗ್ರತೆ, ಆತ್ಮ ಸಾಧನೆ ಮತ್ತು ದೈವ ಚಿಂತನೆಯ ಉನ್ನತ ಹಂತವೆಂದು ಪರಿಗಣಿಸಲಾಗುತ್ತದೆ. 775 ಗಂಟೆಗಳ ಈ ವಿಶೇಷ ಸಾಧನೆಗಾಗಿ ಅನೇಕ ಭಕ್ತರು ಬೋಧೀಶ್ವರ ಮಠಕ್ಕೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಮಠದ ವಾತಾವರಣವು ಭಕ್ತಿಮಯವಾಗಿದ್ದು ಎಲ್ಲೆಡೆ ಶಿವನಾಮ ಸ್ಮರಣೆ ಕೇಳಿಬರುತ್ತಿದೆ. ಸ್ನೇಹಿತರೆ, ಇಂತಹ ಆಧ್ಯಾತ್ಮಿಕ ಸಾಧನೆಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ನೆನಪಿಸುತ್ತವೆ. ಪರಮಪೂಜ್ಯ ರಾಜೋಟೇಶ್ವರ ಶಿವಾಚಾರ್ಯರು ಸಾಧನೆ ಯಶಸ್ವಿಯಾಗಲಿ ಎಂದು ನಾವು ಎಲ್ಲರೂ ಪ್ರಾರ್ಥಿಸೋಣ. ಓಂ ಶ್ರೀ ಗುರು ಬೂದೀಶ್ವರಾಯ ನಮಃ. ಓಂ ಶ್ರೀ ಗುರು ಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ರಾಜೋಟೇಶ್ವರಾಯ ನಮಃ. ಯಾರಿಗೇನಾದರೂ ಈ ಮಠ ನೋಡಬೇಕು, ಇದು ಖರೇವೋ ಏನು ಸುಳ್ಳು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡೋದು ಇದ್ರೆ ಹ್ಯಾಂಡ್ ಬಿಲ್ ಹಾಕಿವ್ರಿ, ಬಂದು ನೋಡ್ರಿ. 5ನೇ ತಾರೀಕು 7ನೇ ತಿಂಗಳ 2026 ಓಪನ್ ಮಾಡಲಾಗುತ್ತದೆ.